ಇವತ್ತು ನಾನು ಬಂದಿರೋದು ಇಲ್ಲಿ ಫುಲ್ ಕಟ್ ಮಾಡೋಕ್ಕೆ. ಇಲ್ಲಿ ನೀವು ನೋಡಬಹುದು ಯಾವ ಥರ ಪ್ರದೇಶ ಇದೆ. ಫುಲ್ ಈಗ ಗುಡ್ಡದ ಮೇಲೆ ಬರ್ತಾ ಇದ್ದೀನಿ. ಘಾಸ್ ಕಟ್ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ. ಎಷ್ಟು ಇಷ್ಟ ಅಂದರೆ ನಾನು ಒಬ್ಬನೇ ಇಲ್ಲಿಗೆ ಬಂದು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಅಷ್ಟೊಂದು ಇಷ್ಟ ನನಗೆ. ಯಾವಾಗ ನನಗೆ ಟೈಮ್ ಸಿಗತ್ತೆ ಆವಾಗ ನಾನು ಇದನ್ನು ಕಟ್ ಮಾಡ್ತಿರ್ತೀನಿ. ನಾನು 5 ವರ್ಷದಿಂದಾನೆ ಇದನ್ನು ಕಟ್ ಮಾಡೋಕ್ಕೆಲ್ಲ ಶುರು ಮಾಡಿದ್ದೀನಿ. ಇವಾಗ ನಿಮಗೆ ನಾನು ಹುಳ ಹೆಂಗೆ ಟೈ ಮಾಡಬೇಕು ಅಂತ ತೋರಿಸ್ತೀನಿ. ಇದು ಒಂದು ಘಾಸ್ ಹುಲ್ಲು ನಾನು ಕಟ್ ಮಾಡಿರೋದು. ಇದೆಲ್ಲ ಒಂದೇ ಕಡೆ ಹಿಂಗೆ ಇಟ್ಬಿಡ್ತೀನಿ ಫಸ್ಟ್ ನಾನು. ಅದಾದಮೇಲೆ ಉದ್ದ ಹುಲ್ಲು ಎಲ್ಲಿದೆ ಅಂತ ಅದನ್ನು ಮೇಲೆ ತರ್ತೀನಿ. ಅದರಿಂದ ಒಂದು ಮುಷ್ಟಿ ಹುಲ್ಲು, ಏಕೆಂದರೆ ಉದ್ದ ಇದೆ ಇದು. ಇದನ್ನು ಈ ಥರ ಇಟ್ಬಿಟ್ಟು ವಿದೌಟ್ ರೋಪ್, ವಿದೌಟ್ ಎನಿ ದಾರ ನಾವು ಹುಲ್ಲಿಂದಾನೇ ಹುಲ್ಲು ಕಟ್ತೀವಿ. ಅದಕ್ಕೆ ಹಿಂಗಾಯಿತು. ಎಲ್ಲ ಸೇರಿಕೊಂಡು ಹಿಂಗಾದ್ಮೇಲೆ ಉಳಿದಿರೋದು ಏನೋ ಇರುತ್ತೆ ಅದಕ್ಕೆ ಹಿಂಗಾಗಿ ನಾವು ಈಗ ಎಷ್ಟು ಬೇಕಾದರೂ ಅಷ್ಟು ಟೈಟ್ ಮಾಡ್ಬೋದು. ಎಲ್ಲೂ ಹೋಗಲ್ಲ ಇದು. ಹಿಂಗೆ ಮಾಡಿದ್ರೆ ಈಗ ಇದು ಎಲ್ಲೂ ಹೋಗಲ್ಲ. ಇದು ಆಯ್ತು ನಮ್ಮದು ಪೂಳ. ಇದಕ್ಕೆ ನಾವು ಪೂಳ ಅಂತ ಹೇಳ್ತೀವಿ. ಈ ಥರ ಇನ್ನು ನಾನು 6-7 ಪೂಳ ಮಾಡಬೇಕು. ಯಾಕೆಂದರೆ ಇದು ಒಂದು ಪೂಳ ಅಂದರೆ ನನಗೆ ಒಂದು ಟೈಮಲ್ಲಿ ಸಾಕಾಗತ್ತೆ. 1-2-3 ತಾಸು ಆದಮೇಲೆ ಇನ್ನೊಂದು ಈ ಥರ ಪೂಳ ಕೊಡಬೇಕು. ಒಂದು ದಿನಕ್ಕೆ ಅಂದರೆ 6-7-8 ಬೇಕಾಗತ್ತೆ. ಸೊ ಈಗ ಅದನ್ನು ನಾವು ಮಾಡೋಣ. ನೋವ್ತಾ ಇದೆ. ಈಗ ಯಾವುದೋ ಒಂದು ಹುಳ ಇತ್ತು, ಅದು ಕಚ್ಚಿತು. 7-8 ಪುಳ ಕಟ್ಟಾದ್ಮೇಲೆ ಈಗ ಗಡ್ಡಿ ಮಾಡಬೇಕು. ಗಡ್ಡಿ ಅಂದರೆ ಎಲ್ಲ ಪುಳನ ಇದು ಸೇರಿಸಿ ಒಂದೇ ಇದು ಮಾಡಬೇಕು. ಆಮೇಲೆ ಮನೆಗೆ ತಗೊಂಡು ಹೋಗಬೇಕಲ್ಲ. ಸೊ ಅದಕ್ಕೆ ಇದೆಲ್ಲ ನೀರಲ್ಲ, ಇದು ಬೆವರು. ಇದು ಒಂದು 7 ಪುಳಗಳು. ಘಾಸ್ ಕಟ್ ಮಾಡ್ತಾನೆ ಇದು ಸ್ವಲ್ಪ ಕೈನೂ ಕಟ್ಟಾಯಿತು, ನೋವ್ತಾ ಇತ್ತು ಸ್ವಲ್ಪ. ಇದೇ ಹುಳ ನನಗೆ ಕಚ್ಚಿತು. ಒಂದ್ಸಲಿ ಕೈಯಲ್ಲಿ, ಒಂದ್ಸಲಿ ಕಾಲಲ್ಲಿ. ಸಿಕ್ಕಾಪಟ್ಟೆ ಡೇಂಜರ್ ಆಗಿರುತ್ತೆ ಇದು. ಆದರೆ ಇದರದ್ದು ಒಂದು ರೆಮಿಡಿ ಇರುತ್ತೆ. ಇದು ಕಚ್ಚದ ಮೇಲೆ ಇದರ ಮೇಲೆ ನಾವು ಐರನ್ದು ಏನಾದರೂ ಟಚ್ ಮಾಡಿದ್ರೆ, ಐರನ್ ಥಿಂಗ್, ಆವಾಗ ಸರಿ ಆಗತ್ತೆ. ಸೊ ಹಂಗೆ ನಾನು ಮಾಡಿದ್ದೆ. ಈಗ ಗಡ್ಡಿ ಮಾಡೋದು ಟೈಮ್ ಬಂದಿದೆ. ಎರಡು 3 4 5 6 ಇದು ಟೈಮ್ ಮಾಡೋದು ಒಂದು
ಟೆಕ್ನಿಕ್ ಇರುತ್ತೆ. ಈಗ ನಾನು ಟ್ರೈ ಮಾಡ್ತೀನಿ ಇದನ್ನು ಮನೇಲಿ ತೋರಿಸ್ತೀನಿ ಏನು ಟೆಕ್ನಿಕ್ ಇತ್ತು ಅಂತ. ಇದು ತೆಗಿ. ಏನಿದೆ ಏನಿದೆ ಇದಾ? ಹತ್ರ 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 ಮಧ್ಯೆ ಮಧ್ಯೆ ಮಧ್ಯೆ. ಹಾಂ ಆಯ್ತದೇವ ಇದಾ? ಹಾಂ ಮುಳ್ಳು. ನಾನು ಒಂದ್ಸಲಿ ಎತ್ಕೊಳ್ಳೋಣ ಅಂತ ನೋಡಿದೆ, ತಲೆ ಮೇಲೆ ಇಟ್ಕೊಂಡು ಇದ್ದಂಗೆ ನಾನು ಅಲ್ಲೇ ಕುತ್ಕೊಂಡು ಬಿಡಬೇಕು, ಆ ಥರ ಆಯ್ತು ಇದು. ಸೊ ಇವ್ರು ಎತ್ಕೊಂಡು ಬರ್ತಿದ್ದಾರೆ, ನಾನು ಅವ್ರ ಜೊತೆ ಬರ್ತಾಯಿದ್ದೀನಿ ಅಷ್ಟೇ. ಇದನ್ನೊಂದು ಎತ್ಕೊಂಡು ಬರ್ತಾಯಿದ್ದೀನಿ ಅಷ್ಟೇ. ಮನೆಗೆ ಬಂದು ಒಂದು ಟ್ರಿಕ್ ತೋರಿಸ್ತೀನಿ ಅಂತಿದ್ದಲ್ಲ. ಇದು ಏನು ಟ್ರಿಕ್ ಅಂದರೆ, ಈಗ ಫುಲ್ ಇದು ಟೈ ಇದೆ, ನಾನು ಬರೀ ಇದನ್ನು ಫುಲ್ ಮಾಡ್ತೀನಿ, ನಂದು ಗಾಡಿ ಫುಲ್ ಸ್ವಂತವಾಗಿ ಓಪನ್ ಆಗುತ್ತೆ ನೋಡಿ. ಇದು ಫುಲ್ ಓಪನ್ ಆಯಿತು. ಸೊ ಈ ಥರ ನಾವು ಕಟ್ತೀವಿ.